ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಹೊಸ ಉದ್ಯೋಗ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಯು ಪಿ ಎಸ್ ಸಿಯಲ್ಲಿ CDSA ಅಂತ ಕರೆದಿದ್ದಾರೆ, ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ. ಇದರಲ್ಲಿ ಬಹಳಷ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ನಂತರ ಎಷ್ಟೆಷ್ಟು ಪೋಸ್ಟ್ ಇವೆ ಮತ್ತು ಎಷ್ಟೆಷ್ಟು ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ, ಮತ್ತು ಅಪ್ಲೈ ಮಾಡೋ ಮುಂಚೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ನಂತರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಗಿನರ್ಸ್ ಕನ್ನಡ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಜಾಬ್ಗೆ ತಿಳಿದುಕೊಳ್ಳೋಣ. ಇದು ಅಂದರೆ CDSA ಇದು ಜಾಬ್ಗೆ ಯಾವ ಥರ ನಿಮಗೆ ನೀವೇನಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಡಿಗ್ರಿ ಮುಗಿಸ್ಬೇಕಂತ ಹೇಳಿಕೊಟ್ಟಿರ್ತಾರೆ. ನಾವು ಡೀಟೇಲಾಗಿ ನೋಡೋದಾದರೆ ಮೊದಲನೇದಾಗಿ ಯಾವ್ಯಾವ ಅಂದರೆ ಎಷ್ಟೆಷ್ಟು ಪೋಸ್ಟನ್ನು ನೋಡೋಣ. ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿದೆ ನೋಡಿ, ಟೋಟಲ್ ಆಗಿ 457 ಪೋಸ್ಟನ್ನು ಕರೆದಿದ್ದಾರೆ. ಇಲ್ಲಿದೆ ನೋಡಿ, ಟೋಟಲ್ ಆಗಿ 457 ಪೋಸ್ಟನ್ನು ಕರೆದಿದ್ದಾನೆ. ಅದು ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದು ನೋಡೋದಾದರೆ ಇಲ್ಲಿದೆ ನೋಡಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಿದೆ ನೋಡಿ, ಇಲ್ಲಿ ಡೆಹ್ರಾಡೂನ್. ಇದರಲ್ಲಿ ಟೋಟಲ್ ಆಗಿ 100 ವೇಕೆನ್ಸಿಯನ್ನು ಕರೆದಿದ್ದಾನೆ. ನಂತರ ಇಂಡಿಯನ್ ನೇವಲ್ ಅಕಾಡೆಮಿ ಇಜ್ಮಾಲ್ ಅಂತ ಇದೆಯಲ್ಲ, ಇಲ್ಲಿ ಕೂಡ 32 ಪೋಸ್ಟನ್ನು ಕರೆದಿದ್ದಾರೆ. ನಂತರ ಇದು ಏರ್ಫೋರ್ಸ್ ಅಕಾಡೆಮಿ ಅಂತಿದೆ ನೋಡಿ, ಇಲ್ಲಿ ಮೂರನೇದಾಗಿ ಹೈದರಾಬಾದ್, ಇದು ಕೂಡ 32 ಪೋಸ್ಟ್ ಇವೆ. ನಂತರ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ನಾಲ್ಕನೇದಾಗಿ ನೋಡ್ಬೋದು, ಇಲ್ಲಿ 275 ಪೋಸ್ಟನ್ನು ಕರೆದಿದ್ದಾನೆ. ನಂತರ ಐದನೇದಾಗಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ, ಇದು ಕೂಡ 18. ಟೋಟಲ್ ಆಗಿ 457 ಪೋಸ್ಟನ್ನು ಕರೆದಿದ್ದಾರೆ. ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂತಂದರೆ ಇಲ್ಲಿದೆ ನೋಡಿ, ಫಾರ್ IMA ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ, ಇದರಲ್ಲಿ ನೀವು ಏನಾದರೂ ಹಾಕ್ಬೇಕಪ್ಪ ಅಂದರೆ ನೀವು ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್, ಅಂದರೆ ನೀವು ಡಿಗ್ರಿಯನ್ನು ಮುಗಿಸಿರ್ಬೇಕಂತ ಹೇಳ್ತಾಯಿದ್ದಾರೆ. ಯಾವುದಕ್ಕೆ ಅಪ್ಲೈ ಮಾಡ್ಬೇಕಂತಂದರೆ IMA ಆ್ಯಂಡ್ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದ್ರಾಗೆ ಹಾಕಬೇಕಪ್ಪ ಅಂತಂದರೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ನಂತರ ಎರಡನೇದಾಗಿ ನೋಡೋದಾದರೆ ಇಂಡಿಯನ್ ನೇವಲ್ ಅಕಾಡೆಮಿ ಅಂತ ಇದೆ ನೋಡಿ, ಇದರಲ್ಲಿ ಕೂಡ ನೀವು ಡಿಗ್ರಿ ಇನ್ ಇಂಜಿನಿಯರಿಂಗ್ ಫ್ರಮ್ ಮೆಕ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್, ಅಂದರೆ ನೀವು ಡಿಗ್ರಿಯಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿರಬೇಕು ಅಂಥವರು ನೀವು ಇಂಡಿಯನ್ ನೇವಲ್ ಅಕಾಡೆಮಿಗೆ ಅಪ್ಲೈ ಮಾಡ್ಬೋದು. ನಂತರ ಮೂರನೇದಾಗಿ ನೋಡ್ಬೇಕಾದ್ರೆ ಏರ್ಫೋರ್ಸ್ ಅಕಾಡೆಮಿ ಅಂತಿದೆ ನೋಡಿ, ಇಲ್ಲಿ ನೀವು ಡಿಗ್ರಿ ಆಫ್ ರೆಕಗ್ನೈಸ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಟ್ 10th +2 ಲೆವೆಲ್, ಅಂದರೆ 12 PUC ಆ್ಯಂಡ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ನೀವು ಕೂಡ ಡಿಗ್ರಿಯನ್ನು ಮುಗಿಸಿರ್ಬೇಕು. ಅದರಲ್ಲಿ ಡಿಗ್ರಿ ಯಾವುದ್ರಲ್ಲಪ್ಪ ಅಂತಂದರೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸನ್ನು ಸಬ್ಜೆಕ್ಟ್ಸ್ ನೀವು ಕಾಂಬಿನೇಷನ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಅಂದರೆ ಮೊದಲನೇ ಪೋಸ್ಟ್ಗೆ ಅಂದರೆ ಫಾರ್ IMA ಇದರಲ್ಲಿ ನೀವು ಪೋಸ್ಟ್ ಮಾಡ್ಬೇಕಂದ್ರೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಬೋರ್ನ್ ನಾಟ್ ಅರ್ಲಿಯರ್ ದೆನ್ 2nd January 2002 ಆ್ಯಂಡ್ ನಾಟ್ ಲೇಟರ್ ದೆನ್ 1st January 2007 ಓನ್ಲಿ ಆರ್ ಎಲಿಜಿಬಲ್, ಅಂದರೆ ನೀವು ಮದುವೆ ಆಗಿರಬಾರ್ದು, ಅಂದರೆ ಅನ್ಮ್ಯಾರಿಡ್ ಇರಬೇಕು. ನಂತರ ನೀವು ಯಾವಾಗ ಜನಿಸಿರ್ಬೇಕಪ್ಪ ಅಂತಂದರೆ 2nd January 2002 ನಂತರ 1st January 2007 ಒಳಗಡೆ ನೀವು ಏನಾದರೂ ಜನಿಸಿದ್ರಪ್ಪ ಅಂತಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಂತರ ಎರಡನೇದು ನೋಡೋದಾದರೆ ಇಂಡಿಯನ್ ನೇವಲ್ ಅಕಾಡೆಮಿಗೆ ನೀವು ಹಾಕಿದರೆ ನೀವು ಅನ್ಮ್ಯಾರಿಡ್ ಇರಬೇಕು. ನಂತರ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2nd January 2002, ಅಂದರೆ ನೀವು January 2, 2002 ಮೇಲೆ ಹುಟ್ಟಿದರೆ. ನಂತರ ನಾಟ್ ಲೇಟರ್ ದೆನ್ 1st January 2007, ಅಂದರೆ January 1, 2007 ಒಳಗಡೆ ಏನಾದರೂ ಹುಟ್ಟಿದ್ರಪ್ಪ ಅಂತ ನಿಮ್ಮೇನು ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು, ನೀವು ಎಲಿಜಿಬಲ್ ಇರ್ತೀರಾ. ನಂತರ ಫಾರ್ ಏರ್ಫೋರ್ಸ್ ಅಕಾಡೆಮಿ ಇದಕ್ಕೆ ಅಪ್ಲೈ ಮಾಡ್ಬೇಕಂತಂದರೆ ನೀವು ಏಜ್ ಬಂದು 20 to 24 ಇಯರ್ಸ್ ಇರುತ್ತೆ, ಅಂದರೆ ನಿಮಗೆ 20 ರಿಂದ 24 ವರ್ಷನ ವಯಸ್ಸಿನ ಮಿತಿ ಇಟ್ಟಿರ್ತಾರೆ. ಹಾಗೂ ಬಾರ್ ನಾಟ್ ಅರ್ಲಿಯರ್ ದೆನ್ 2nd January 2002 ಆ್ಯಂಡ್ ನಾಟ್ ಲೇಟರ್ ದೆನ್ 1st January 2006, ಅಂದರೆ 2nd January 2002 ಮೇಲೆ ಹುಟ್ಟಿದರೆ. ನಂತರ 1st January 2006 ಒಳಗಡೆ ಏನಾದರೂ ಹುಟ್ಟಿದ್ರಪ್ಪ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದಪ್ಪ ಏರ್ಫೋರ್ಸ್ ಅಕಾಡೆಮಿಗೆ ನೀವು ಅಪ್ಲೈ ಮಾಡ್ಬೋದು, ನೀವು ಎಲಿಜಿಬಲ್ ಕೂಡ ಇರ್ತೀರಾ. ನಂತರ ನೀವು ಫೀ ಡೀಟೇಲ್ಸ್ ನೋಡೋದಾದರೆ
ಫೀ ಸ್ಟ್ರಕ್ಚರ್ ನೋಡಿದ್ರೆ ಎಷ್ಟಿರುತ್ತಪ್ಪ ಅಂತಂದರೆ ಕ್ಯಾಂಡಿಡೇಟ್ಸ್ ಅಂದರೆ ಅಕ್ಸೆಪ್ಟಿಂಗ್ ಫಿಮೇಲ್ ಆರ್ SC/ST ಕ್ಯಾಂಡಿಡೇಟ್ಸ್ಗೆ ಹೂ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ. ಅಂದರೆ ಯಾರ್ಯಾರು ನೀವು ಅಪ್ಲೈ ಮಾಡ್ತಿರ್ತಾರೋ ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತಂದರೆ ರಿಕ್ವೈರ್ಡ್ ಟು ಪೇ ಫೀ ಈಸ್ ಅಂದರೆ 200 ಇರುತ್ತೆ. 200 ಇರುತ್ತೆ, ಅಂದರೆ 200 ರೂಪಾಯಿ ಇರುತ್ತೆ. ನೀವು ಯಾವುದ್ರಲ್ಲಿ ಮುಖಾಂತರ ಅಂದರೆ ನೀವು ಅಂದರೆ ವೈಸಾ ಅಂದರೆ ಯಾವುದು ನೀವು SBI ಕ್ಯಾಶರ ಅಥವಾ ನೀವು ಹೋಗಿ ಹೋಗ್ಬೋದು. ನಂತರ UPI ಪೇಮೆಂಟ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ನಂತರ ರೂಪಾಯಿ ಕ್ರೆಡಿಟ್ ಮುಖಾಂತರ ಮಾಡ್ಬೋದು. ಎಲ್ಲ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಅಂದರೆ ಅಕ್ಸೆಪ್ಟಿಂಗ್ ಫಿಮೇಲ್ ಆ್ಯಂಡ್ SC/ST ಅಂದರೆ ಮಹಿಳೆಯರಿಗೆ ಮತ್ತು SC/ST ಕ್ಯಾಂಡಿಡೇಟ್ಸಿಗೆ ಯಾವುದೇ ರೀತಿ ಅಮೌಂಟ್ ಇರುವುದಿಲ್ಲ. ಮತ್ತು ನಮಗೆ OBC ನಂತರ ಬರ್ತಾರೆ ಜನರಲ್ ಕಾಸ್ಟ್ ಅವರಿಗೆ ನೀವು 200 ರೂಪಾಯಿನೇ ಇರುತ್ತೆ. ಅವ್ರಿಗೆ ಕೂಡ ಅಷ್ಟೇ ಪೇ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂತಂದರೆ ಸ್ಟಾರ್ಟ್ ಆಗಿದೆ ಈಗಾಗಲೇ. ಯಾರ್ಯಾರು ಎಲಿಜಿಬಲ್ ಇರ್ತೀರಾ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ಲಿಂಕ್ ಇಟ್ಟಿರ್ತೀನಿ ಅಥವಾ ವೆಬ್ಸೈಟ್ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದು ಲಾಸ್ಟ್ ಡೇಟ್ ಬಂದು ಯಾವಾಗಿರುತ್ತಪ್ಪ ಅಂತಂದರೆ ಡಿಸೆಂಬರ್ 31, 2024ವರೆಗೆ ಲಾಸ್ಟ್ ಡೇಟನ್ನು ಕೊಟ್ಟಿರ್ತಾರೆ. ಇಲ್ಲಿದೆ ಕೊಟ್ಟೇ ಬಿಟ್ಟಿರ್ತಾರೆ ಇವರಲ್ಲಿ. ಡಿಸೆಂಬರ್ 31, 2024ವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ವೈಮತ್ತಿ ಟೈಮಿಂಗ್ ಕೊಟ್ಟಿರ್ತಾರೆ. ಅದೇ ಸಾಯಂಕಾಲ 6 ಗಂಟೆವರೆಗೂ ಟೈಮ್ ಕೊಟ್ಟಿರ್ತಾರೆ. ಡಿಸೆಂಬರ್ 31, 2024 ಟಿಲ್ 6 PM. ಯಾರು ಎಲಿಜಿಬಲ್ ಇರ್ತಾರೆ ನೀವು ಅಲ್ಲಿ ಮಟ್ಟ ನೀವು ಹಾಕ್ಬೋದು. ಇಷ್ಟೇ ಈ ಉದ್ಯೋಗ ಮಾಹಿತಿ ಈ ಬಗ್ಗೆ ತಿಳ್ಕೊಂಡ್ರೆ. ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನಿಯರ್ಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.